ಕರ್ನಾಟಕ ವಿದ್ಯುತ್ ಇಲಾಖೆಯಿಂದ 12/6/2026 ಹುದ್ದೆಗಳ ಹೊಸದಾಗಿ ಅಧಿಸೂಚನೆ ರಿಲೀಸ್ ಆಗಿದೆ. ಆಫೀಸಿಯಲ್ ನೋಟಿಫಿಕೇಶನ್ ಆಗಿದೆ. ಇಲ್ಲಿ ನೋಡಿ, ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಇದೇ ತಿಂಗಳು 22 ಜೂನ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಮತ್ತೆ ಇಲ್ಲಿ ಇದಕ್ಕಿಂತ ಪ್ರಮುಖವಾದ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸಂದರ್ಶನ ಮೂಲಕ ಹಾಗೂ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸಿ ಆಯ್ಕೆ ಮಾಡ್ತಿದ್ದಾರೆ. ಇದೊಂದು ಖುಷಿಯ ವಿಚಾರ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ದಿಂದಾನೆ ಅಧಿಕೃತ ನೋಟಿಫಿಕೇಶನ್ ಆಗಿದೆ. ಯಾವ ಪೋಸ್ಟು, ಉದ್ಯೋಗದ ಸ್ಥಳ ಏನು, ವಿದ್ಯಾರ್ಹತೆ ಏನು, ಸಂಬಳದ ಬಗ್ಗೆ ಮಾಹಿತಿ ಹಾಗೂ ಇತರೆ ರೂಲ್ಸ್ ಕೊಟ್ಟಿದಾರಲ್ಲ, ಆ ಎಲ್ಲ ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಹಿಂದ್ಗಡೆ 2025ರಲ್ಲಿ 2 ನೋಟಿಸ್ ಅನ್ನ ಪ್ರಕಟ ಮಾಡಿದ್ರು. ಒಂದು ಫೆಬ್ರವರಿನೋ ಅಥವಾ ಮಾರ್ಚ್ ನಲ್ಲಿ ಒಂದು ನೋಟಿಸ್ ಆಗಿತ್ತು. ಅದ್ರ ಬಳಿಕ ನವೆಂಬರ್ದಲ್ಲಿ ಒಂದು ನೋಟಿಸ್ ಆಯಿತು 2025ರಲ್ಲಿ. ಈಗ ಸುಮಾರು 6 ತಿಂಗಳ ಬಳಿಕ ಈ ತಿಂಗಳಿನಲ್ಲಿ ಈ ಒಂದು ಸಂಸ್ಥೆಯಿಂದ ಅಧಿಕೃತ ನೋಟಿಸ್ ಅನ್ನು ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಬನ್ನಿ, ನೋಟಿಸ್ ಅಂತರೂ ಆಗಿರುವಂತ ದಿನಾಂಕ 12/6/2026 ನೋಟಿಸ್ ಆಗಿದೆ. ಮತ್ತು ಅಧಿಕೃತವಾಗಿರುವಂತ ವೆಬ್ಸೈಟ್ ನೋಡಿ, ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿದೆ. KPCL Karnataka.gov.in ಗೆ ಭೇಟಿ ನೀಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ಇನ್ನೊಂದು ನಿಮ್ಗೆ ಹೇಳಬೇಕು, ಕನಿಷ್ಠವಾಗಿ ಎಷ್ಟು ವರ್ಷ ಆಗಿರ್ಬೇಕಂದ್ರೆ, ನಿಮಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ 28 ವರ್ಷದಿಂದ 56 ವರ್ಷದ ತನಕ ಅವಕಾಶ ಇರುತ್ತೆ. ಅದು ಸೂಚನೆ ಪ್ರಕಟ ಆಗಿದೆ. ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇದೆ, ಅಂದ್ರೆ KPTCL. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂತ ಸಂಸ್ಥೆಯಲ್ಲಿ ಈ ಒಂದು ನೇಮಕಾತಿ ಆಗಿದೆ. KPTCL ಬೇರೆ ಮತ್ತು KPCL ಬೇರೆ. ಅರ್ಥ ಮಾಡ್ಕೊಳ್ಳಿ. KPCL ಬೇರೆ, KPTCL ಬೇರೆ. ಎರಡಕ್ಕೂ ತುಂಬಾ ವ್ಯತ್ಯಾಸ ಇದಾವೆ. ಇದು KPCL ಇದೆಯಲ್ಲ, ಇದು ವಿದ್ಯುತ್ ಉತ್ಪಾದನೆ ಮಾಡುವಂತ ಸಂಸ್ಥೆ ಆಗಿದೆ. ಇದು ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಹುದ್ದೆ ಹೆಸರು ನೋಡ್ಕೊಳ್ಳಿ. ಕಾನೂನು ಸಹಾಯಕ ಪೋಸ್ಟ್ ಇದಾವೆ, 2 ಪೋಸ್ಟ್ ಇರತ್ತೆ. ಇದಕ್ಕೆ ತಕ್ಕಂತೆ 3 ವರ್ಷ ಅಥವಾ 5 ವರ್ಷ ಕಾನೂನಿನಲ್ಲಿ ಪದವಿಯನ್ನ ಮುಗಿಸಿರ್ಬೇಕು. ಅದು ಕೂಡ LLB ಅಥವಾ ಕಾನೂನಲ್ಲಿ ಆಗಿರ್ಬೇಕು. ಕನಿಷ್ಠ ನೀವು 18 ಅಲ್ಲ, 40% ಅಷ್ಟು ಅಂಕನ ಗಳಿಸಿರ್ಬೇಕು ಕಾನೂನು ಪದವಿಯಲ್ಲಿ. ಅದೇ ರೀತಿಯಾಗಿ 3 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು. ವಯೋಮಿತಿ ಕನಿಷ್ಠ 28ರಿಂದ 56 ವರ್ಷ ಕೊಟ್ಟಿದ್ದಾರೆ ನೋಡಿ. ಇನ್ನೊಂದು ಕೊಟ್ಟಿದ್ದಾರೆ ಅವರು, ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲಿಂಗ್ ನೋಂದಣಿ ಪ್ರಮಾಣಪತ್ರ ಹೊಂದಿರಬೇಕಂತ ರೂಲ್ಸ್ ಇದಾವೆ. ಇದು ಅರ್ಹತೆ ಮತ್ತು ಅನುಭವಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಉಳಿದಂತ ಮಾಹಿತಿ, ಅರ್ಜಿ ಸಲ್ಲಿಸುವಂತ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 22/6/2026 ಕೊನೆಯ ದಿನಾಂಕ ಹಾಗೂ ಎಷ್ಟು ಸಂಬಳ ಇರತ್ತೆ ನೋಡಿ. 65,000 ತನಕ ಪರ್ ಮಂತ್ ಸ್ಯಾಲ್ರಿ ಕೊಡ್ತಾರೆ. ಇನ್ನು ಉಳಿದಂತ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ವಿದ್ಯುತ್ ನಿಗಮದಲ್ಲಿ ನೇಮಕಾತಿ ಆಗಿದೆ. ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಟೋಟಲ್ ಆಗಿ 2 ಪೋಸ್ಟ್ ಇದಾವೆ. ಪದವಿ ಆಗಿರ್ಬೇಕು. 28ರಿಂದ 56 ವರ್ಷ ವಯೋಮಿತಿ ಇರಬೇಕು. ಆಯ್ಕೆ ಪ್ರಕ್ರಿಯೆದಲ್ಲಿ ಡಾಕ್ಯುಮೆಂಟ್ಸು, ಸಂದರ್ಶನ, ಅನುಭವ ಇತ್ಯಾದಿ ಮೇಲೆ ಆಯ್ಕೆ ಇರತ್ತೆ. ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕೊಳ್ಳಿ. ನೋಟಿಫಿಕೇಶನ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. 22ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈಗೇನು ಕರೆದಿದ್ದಾರಲ್ಲ, ಇದು KPCL ಅರ್ಥ ಮಾಡ್ಕೊಳ್ಳಿ. ಇದು KPCL ದಲ್ಲಿ ನೇಮಕಾತಿ ಆಗಿದೆ. ತಾತ್ಕಾಲಿಕ ಕೆಲಸ ಇರತ್ತೆ. ಅಂದ್ರೆ ಅವ್ರು ಯಾವಾಗ ಬೇಕಾದ್ರೂ ನಿಮ್ಮನ್ನ ತೆಗಿಬಹುದು, ಹೇಳಕ್ಕಾಗಲ್ಲ.